Hi, dear students of class 9th. ಈಗ ಬರ್ತಕ್ಕಂಥ ನಿಮ್ಮ ಎಕ್ಸಾಮ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರು ಸಮ್ಮೆಟ್ SA 1-2 ಕ್ವಶನ್ ಪೇಪರ್ ಯಾವ ಸಬ್ಜೆಕ್ಟ್ ಅಪ್ಪ ಅಂದ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ಇದೆ. ಈ ವರ್ಷನೇ ರಿಲೇಟೆಡ್ ಆಗಿರ್ತಕ್ಕಂಥ 2025 ಆ್ಯಂಡ್ 26 ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಇಟ್ ಈಸ್. ಇದು ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ, ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಸರ್ ಬ್ರಿಂಗ್ ದ ಒನ್ ಕ್ವಶನ್ ಪೇಪರ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕ್ವಶನ್ ಪೇಪರ್ ಇಟ್ ಈಸ್. ಓಕೆ, ಮಾಡಲ್ ಆನ್ಸರ್ಸ್ ಇದಾವ, ಮಾಡಲ್ ಕ್ವಶನ್ಸ್ ಇದಾವ, ಅದೇ ರೀತಿಯಾಗಿರ್ತಕ್ಕಂಥ ಗ್ರಾಮರ್ ಕ್ವಶನ್ಸ್ ಅನ್ನ ಬಹಳಷ್ಟು ಫೋಕಸ್ ಆಗಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಓಕೆ, ಇಟ್ ಈಸ್ ಅ ಸಬ್ಜೆಕ್ಟ್ ಆಫ್ ಇಂಗ್ಲಿಷ್, ದೆನ್ ಮಾರ್ಕ್ಸ್ ಇಸ್ 80, ದೆನ್ ಕ್ಲಾಸ್ ಇಸ್ 9. ಓಕೆ, let's begin that our class. The first main is choose the correct answer. They said to us choose the correct answer. Then the first question is identify the infinitive in the sentence. ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಇನ್ಫಿನಿಟಿವ್ ಅನ್ನ ಐಡೆಂಟಿಫೈ ಮಾಡತಂದಾರ ಅವರು. ಹಾಗಾದ್ರೆ ಇಲ್ಲಿ ಇನ್ಫಿನಿಟಿವ್ ಯಾವ್ದಾಗುತ್ತ ನೋಡೋಣ. ದ ಕಿಂಗ್ ವೆಂಟ್ ಟು ದ ಹರ್ಮಿಟ್ ಟು ಆಸ್ಕ್ 3 questions. ಇನ್ಫಿನಿಟಿವ್ ಅಂದ್ರೆ ಏನ್ ನೋಡ್ರಿ, my dear students of class 9th, V1 plus 2 plus V1 ಇರುತ್ತೆ ಅದ್ರ ಜೊತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಇನ್ಫಿನಿಟಿವ್ ವರ್ಬ್ ಅಂತ ಕರಿತೀವಿ ಅಥವಾ ಇನ್ಫಿನಿಟಿವ್ ಅಂತ ಕರಿತೀವಿ. ಹಾಗಾದ್ರ ಈ ಒಂದು ಸೆಂಟೆನ್ಸ್ ಅಲ್ಲಿ V1 ಪ್ಲಸ್ 2 ಪ್ಲಸ್ V1 ಯಾವ್ದದ ಅನ್ನೋದನ್ನ ನಾವೀಗ ನೋಡೋಣ. ಓಕೆ, ದ ಕಿಂಗ್ ವೆಂಟ್ ಟು ದ ಹರ್ಮಿಟ್ ಟು ಆಸ್ಕ್ 3 questions. ಎಲ್ಲದರ ಇಲ್ಲಿ 2 ಅದ, 2 ಜೊತೆ V1 ಇಸ್ ದ ಅಲ್ಲ, ಆರ್ಟಿಕಲ್ ಅದ, ಹಾಗಾದ್ರೆ ದಿಸ್ ಇಸ್ ರಾಂಗ್. ದೆನ್ ಇಲ್ಲಿ 2 ಅದ ನೋಡ್ರಿ, ಇದ್ರ ಜೊತೆ ಏನದ ಆಸ್ಕಿಂಗ್ V1 ಅದ, ಅದಕ್ಕೋಸ್ಕರ ದಿಸ್ ಈಸ್ ದ ಇನ್ಫಿನಿಟಿವ್ ಆಫ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಂತ ಸೆಂಟೆನ್ಸ್ ದ ಇನ್ಫಿನಿಟಿವ್ ಅದರಿ ಇದು. ಹಾಗಾದ್ರ ನಮ್ಮ ಆಪ್ಷನ್ ಏನದರಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ರಾಂಗ್, ಹರ್ಮಿಟ್ ಇಸ್ ರಾಂಗ್, ವೆಂಟ್ ಇಸ್ ರಾಂಗ್. ನಮ್ ಕೊಟ್ಟಂತ ಇನ್ಫಿನಿಟಿವ್ ಯಾವ್ದ್ರಿ, ಟು ಆಸ್ಕ್ ಈಸ್ ಅವರ್ ರೈಟ್ ಇನ್ಫಿನಿಟಿವ್. ಓಕೆ, ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಕ್ವಶನ್. ಏನದ ನೋಡೋಣ, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಈ ಒಂದು ಕೊಟ್ಟಂತ ಸೆಂಟೆನ್ಸ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಅನ್ನ ಬರೀರಿ ತಂದಾರ. ಹಾಗಾದ್ರೆ ಕ್ವಶನ್ ಟ್ಯಾಗ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕಪಿಲ್ ಸ್ಪೆಂಟ್, ಇಷ್ಟ್ರ ಮ್ಯಾಗೆ ನಾವು ಡಿಸೈಡ್ ಮಾಡ್ಬೇಕು. ಸ್ಪೆಂಟ್ ಅನ್ನೋದು ಏನದ ರೀ, V2 ಅದ. V2 ಇದ್ದಾಗ ಏನ್ ಬರ್ತದ್ರಿ, ಹೆಲ್ಪಿಂಗ್ ವರ್ಬ್ ಡಿಡ್ ಬರ್ತದ. ಹಾಗಾದ್ರೆ ಡಿಡ್ ಯಾವ್ದಾರ ಇಲ್ಲಿ, ಎ ಅದ, ಬಿ ಅದ. ಹಾಗಾದ್ರೆ ಡಿಡ್ ಹಿ ಅದ, ಡಿಡೆಂಟ್ ಹಿ ಅದ, ಯಾವ್ದು ರೈಟ್ ಆಗುತ್ತಾರೆ ಇಲ್ಲಿ ನೋಡ್ರಿ. ಸ್ಟೇಟ್ಮೆಂಟ್ ಅನ್ನೋದು ಏನದಪ್ಪ ಅಂದ್ರೆ ಪಾಸಿಟಿವ್ ಇದ್ದಾಗ ನಮ್ದು ಕ್ವಶನ್ ಟ್ಯಾಗ್ ವಿಲ್ ಬಿ ನೆಗೆಟಿವ್ ಬರುತ್ತಾರೆ. ಓಕೆ, ಅದಕ್ಕೋಸ್ಕರ ಡಿಡೆಂಟ್ ಹಿ ಇಸ್ ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದ ಗಿವನ್ ಸೆಂಟೆನ್ಸ್. ಓಕೆ, ಇದು ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಪ್ಷನ್ ಅನ್ನ ಅವ್ರು ಏನ್ ಮಾಡತ್ತದಾರಪ್ಪ ಅಂದ್ರೆ ಇಲ್ಲಿ ಚೂಸ್ ಮಾಡಂದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಇಫ್ ಕಂಡೀಷನಲ್ ಕ್ಲಾಸ್ ಗಳ ಮೇಲೆ ಅದ. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್, ಹ್ಯಾಡ್ ಪ್ಲಸ್ V3, ಇಟ್ ಈಸ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ವಿಚ್ ಟೆನ್ಸ್, ಇಟ್ ಈಸ್ ಇನ್ ದ ಫಾಸ್ಟ್ ಪರ್ಫೆಕ್ಟ್. ಹಾಗಾದ್ರೆ ಫಾಸ್ಟ್ ಪರ್ಫೆಕ್ಟ್ ಇದ್ದಾಗ ವುಡ್ ಹ್ಯಾವ್ ಬರ್ಲೇಬೇಕು. ವುಡ್ ಹ್ಯಾವ್ ಪ್ಲಸ್ V3 ಅನ್ಕ ಎಲ್ಲೇ ಅದ, ಸಕ್ಸೀಡ್ ಅದ. ಹಾಗಾದ್ರೆ ನಮ್ ರೈಟ್ ಆನ್ಸರ್ ಯಾವ್ದ್ರಿ, ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್ ಯು ವುಡ್ ಹ್ಯಾವ್ ಸಕ್ಸೀಡ್. ದಿಸ್ ಈಸ್ ದ ಡಿ ಆಪ್ಷನ್ ಈಸ್ ರೈಟ್ ಹಿಯರ್. ಓಕೆ, ನೆಕ್ಸ್ಟ್ ಕಮ್ ಟು ದ ಫೋರ್ತ್ ಕ್ವಶನ್. ಫೋರ್ತ್ ಕ್ವಶನ್ ಏನದ ನೋಡ್ರಿ, ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್. ಬಳಸಿದ ಒಂದು ಲ್ಯಾಂಗ್ವೇಜ್ ನ ಫಂಕ್ಷನ್ ಯಾವುದು ಅಂತ ಕೇಳಿದಾರೆ. ನೋಡೋಣ ಏನದ. ನೀವು ಕ್ಲಾಸಿಗೆ ಬರ್ಬೇಕಾದ್ರೆ ಹೊರಗಿದ್ದಾಗ ಏನಂತ ಕರಿತೀರಿ, ನಿಮ್ ಟೀಚರ್ಗೆ ಮೇ ಐ ಕಮ್ ಇನ್ ಸರ್ ಅಂತ ಕರಿತೀರಿ. ಇದು ನೀವ್ ಏನ್ ಕೇಳ್ದಂಗೆ, ಏನ್ ಆರ್ಡರ್ ಮಾಡ್ದಂಗಾಯ್ತು, ಆರ್ಡರ್ ಅಲ್ಲೇ ಅಲ್ಲ, ತಪ್ಪು. ರಿಕ್ವೆಸ್ಟ್ ಅಂದ್ರೆ ಪ್ಲೀಸ್ ಬರ್ತಿತ್ತು, ಇದು ಕೂಡ ತಪ್ಪೆ. ಸೀಕಿಂಗ್ ಪರ್ಮಿಷನ್, ಇದು ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಮೇ ಐ ಕಮ್ ಇನ್ ಸರ್ ಅನ್ನೋದು ಏನಾಗುತ್ತ, ಸೀಕಿಂಗ್, ನೀವು ಪರ್ಮಿಷನ್ ಅನ್ನ ಕೇಳ್ತಾ ಇದ್ದೀರಾ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಇಲ್ಲ ಆಗುತ್ತ. ಆಫರಿಂಗ್ ಹೆಲ್ಪ್ ಅನ್ಕ ಅಲ್ಲಿದು. ಓಕೆ, ಐ ಹೋಪ್ ಫಸ್ಟ್ ಮೇನಲ್ಲಿ 4 ಕ್ವಶನ್ಸ್ ಅನ್ನ ಈಸಿಯಾಗಿ ನೀವು ಔಟ್ ಮಾರ್ಕ್ಸ್ ಅನ್ನ ಯಾವ ರೀತಿ ನಿಮ್ ಮಾರ್ಕ್ಸ್ ಗ್ರಾಮರ್ ಅಲ್ಲೇ ಹೋಗ್ತಾವ, ಅದಕ್ಕೋಸ್ಕರ ಈ ರೀತಿ ಗ್ರಾಮರ್ ಎಕ್ಸ್ಪ್ಲನೇಷನ್ ಅನ್ನ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ್ರಿ ಸೆಕೆಂಡ್ ಮೇನ್. ಓಕೆ, 12 into 1 is equal to
12. Okay. ಏನಂದ್ರೆ ಡೂ ಆಸ್ ಡೈರೆಕ್ಟೆಡ್ ಫಿಫ್ತ್ ಕ್ವಶನ್ ಗಿವ್ ದ ಕರೆಕ್ಟ್ ಕಾಲೋಕೇಶನ್ ವರ್ಡ್. ಸರಿಯಾಗಿ ಹೊಂದತಕ್ಕಂಥ ಪದ ಯಾವ್ದಿಲ್ಲಿ? ಹೆವಿ ರೇನೋ, ಹೆವಿ ಟೀನೋ, ಹೆವಿ ಜೋಕೋ, ಹೆವಿ ಫ್ಲವರು, ಯಾವ್ದ್ರಿ? ಹೆವಿ ಆಗಿರ್ತಕ್ಕಂಥದ್ದು ಏನಿರ್ತದ ರೀ? ರೇನ್ ಇರ್ತದ. ಹಾಗಾದ್ರೆ ಟಿ ಇಸ್ ರಾಂಗ್, ಜೋಕ್ ಇಸ್ ರಾಂಗ್, ಫ್ಲವರ್ ಇಸ್ ರಾಂಗ್. ದ ರೈಟ್ ಆನ್ಸರ್ ಇಸ್ ಹೆವಿ ರೇನ್. ಓಕೆ, ಕರೆಕ್ಟ್ ಕಾಲೋಕೇಟಿವ್ ವರ್ಡ್ ಇದು. ನೆಕ್ಸ್ಟ್ ನೋಡೋಣ ಸೆವೆಂತ್. ಸಿಕ್ಸ್ತ್ ಒನ್, ಆಡ್ ಎ ಸುಟೇಬಲ್ ಪ್ರೆಫಿಕ್ಸ್ ಟು ಫಾರ್ಮ್ ದ ಅಪೋಸಿಟ್. ಈ ಪಾಸಿಬಲ್ಗೆ ಸರಿಯಾದ ಪ್ರೆಫಿಕ್ಸ್ ಅನ್ನ ಹಾಕಿ ಅದನ್ನ ಅಪೋಸಿಟ್ ಮಾಡತ್ತಂದಾರ. ಹಾಗಾದ್ರೆ ಪಾಸಿಬಲ್ ಸಾಧ್ಯ ಅಸಾಧ್ಯ. ಹಾಗಾದ್ರೆ ಪಾಸಿಬಲ್ ಇದೇನಾಗತ್ತ ರೀ? ಇಂಪಾಸಿಬಲ್. ಪಾಸಿಬಲ್ ಇಂಪಾಸಿಬಲ್ ಇದು ಸರಿಯಾದ ಪ್ರೆಫಿಕ್ಸ್ ಆಗುತ್ತ ಅಥವಾ ಅಪೋಸಿಟ್ ವರ್ಡ್ ಆಗುತ್ತೆ ಅದರದು ಪಾಸಿಬಲ್ದು. ಇದು ಕೂಡ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿನಿ. ನೆಕ್ಸ್ಟ್ ಸೆವೆಂತ್ ಒನ್ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables? 2 ಸಿಲಾಬಲ್ ಅನ್ನ ಹೊಂದಿರತಕ್ಕಂತ ಶಬ್ದ ಯಾವುದು? ಇಲ್ಲಿ ನೋಡ್ರಿ, ಬ್ಯಾಕ್ ಆ ಒಂದೇ ಅದ ಇಲ್ಲಿ. ನೋ ಇಲ್ಲಿ ಕೂಡ ಏನದ? ನೋ ಓ ಒಂದೇ ಅದ. ಕೋ ಅಲ್ಲಿ ಒಂದೇ ಅದ. ವಿ ವಿ ಇ ಇಲ್ಲಿ ಎರಡು ಇದೆ ನೋಡ್ರಿ. ದಿಸ್ ಈಸ್ ದ 2 syllable ವರ್ಡ್. ದಿಸ್ ಈಸ್ ದ ವಿಂಟರ್ ಇಸ್ ದ 2 syllable. 2 ಸ್ವರಗಳನ್ನ ಹೊಂದಿರತಕ್ಕಂತ ಪದ ಯಾವ್ದಪ್ಪ ಅಂದ್ರ ಇಲ್ಲಿ ಆನ್ಸರ್ ಅದ ನೋಡ್ರಿ, ವಿಂಟರ್ ಆಗುತ್ತ. ಓಕೆ, ನೆಕ್ಸ್ಟ್ ಕಮ್ ಟು ದ 8th ಕ್ವಶನ್. ಏನದ ನೋಡೋಣ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್. ಸರಿಯಾದ ಪ್ರಿಪೋಸಿಷನ್ ಅನ್ನ ಈ ಒಂದು ಕೊಟ್ಟಂತ ಬ್ಲಾಂಕ್ ಅಲ್ಲಿ ಫಿಲ್ ಮಾಡತ್ತಂದಾರ. ಹಾಗಾದ್ರ ಯುಧಿಷ್ಠಿರ ಸ್ಯಾಂಕ್ ಡೌನ್ ಡ್ಯಾಶ್ ಟ್ರೀ ಟು ರೆಸ್ಟ್. ಒಂದು ಗಿಡ ಇರ್ತದ, ಕೆಳಗ್ ಕೂತೀವಂದ್ರೆ ಏನಾಗತ್ತರಿ? ಅಂಡರ್. ಸ್ಯಾಂಕ್ ಡೌನ್ ಅಂಡರ್ ಅ ಟ್ರೀ. ದಿಸ್ ಈಸ್ ದ ರೈಟ್ ಪ್ರಿಪೋಸಿಷನ್ ಆಗುತ್ತರಿ. ಪ್ರಪೋಸಿಷನ್ ಅಂತ ಗೊತ್ತದಲ್ಲ. ಪ್ರಪೋಸಿಷನ್ ಇಸ್ ಅ ವರ್ಡ್ ವಿಚ್ ಶೋಸ್ ದ ರಿಲೇಷನ್ ಬಿಟ್ವೀನ್ ನೌನ್ ಅಂಡ್ ಪ್ರನೌನ್ ಅಂಡ್ ಅದರ್ ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್. ಅದಕ್ಕೆ ನಾವು ಪ್ರಪೋಸಿಷನ್ ಅಂತ ಕರಿತೀವಿ. ಅಂಡರ್, ಇಂಟು, ಇನ್, ಆನ್, ಆಟ್, ಅಪ್, ಡೌನ್ ಅಂಡ್ ದೀಸ್ ಆರ್ ದ ಪ್ರಪೋಸಿಷನ್ಸ್. ಓಕೆ, ನೆಕ್ಸ್ಟ್ 9th ಕ್ವಶನ್ ನೋಡೋಣ. ಏನ್ ಹೇಳಿದಾರ? ಕೊಟ್ಟಂತ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಮಾಡಂದಾರ ನೋಡ್ರಿ. ಹಾಗಾದ್ರೆ ಪ್ಯಾಸಿವ್ ವಾಯ್ಸ್ ಕ್ವಶನ್ ಯಾವ್ದ್ರಿ? ನಕುಲ ಕ್ಲೈಂಬ್ ದ ಟ್ರೀ. ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸಬ್ಜೆಕ್ಟ್ ಅನ್ನ ಐಡೆಂಟಿಫೈ ಮಾಡ್ರಿ. ಸಬ್ಜೆಕ್ಟ್ ಯಾವುದು? ನಕುಲ. ಕ್ಲೈಂಬ್ ವರ್ಬ್ ಯಾವುದು? ಕ್ಲೈಂಬ್ಡ್. ದೆನ್ ಟ್ರೀ ಯಾವುದು? ಆಬ್ಜೆಕ್ಟ್. ಈ ರೀತಿ 3 ಪಾರ್ಟ್ಸ್ ಅನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಹಾಗಾದ್ರೆ ಇದನ್ನ ಏನ್ ಮಾಡ್ರಿ? ಆಬ್ಜೆಕ್ಟ್ ಇದನ್ನ ಸಬ್ಜೆಕ್ಟ್ ಪ್ಲೇಸಿಗೆ ತಗೊಂಬರ್ರಿ. ಹಾಗಾದ್ರೆ ಏನಾಗುತ್ತ? ದ ಟ್ರೀ. ದ ಟ್ರೀ. ಕ್ಲೈಂಬ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಅದ ರೀ. ಹಾಗಾದ್ರೆ ದ ಟ್ರೀ ಅನ್ನೋದು ಏನದ ರೀ? ಸಿಂಗ್ಯುಲರ್ ಇರೋದ್ರಿಂದ ವಾಸ್ ತೋರಿ. ದ ಟ್ರೀ ವಾಸ್ ಕ್ಲೈಂಬ್ಡ್. V3 ಅದೇ ಆಗುತ್ತ, ಅದನ್ನೇ ಬರೀರಿ. ದ ಟ್ರೀ ವಾಸ್ ಕ್ಲೈಂಬ್ಡ್ ಬೈ ನಕುಲ. ದಿಸ್ ಈಸ್ ದ ಪ್ಯಾಸಿವ್ ವಾಯ್ಸ್ ಆಫ್ ದ ಗಿವನ್ ಆಕ್ಟಿವ್ ವಾಯ್ಸ್. ಕ್ಲಿಯರ್ ಅದ ರೀ? ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ come to the next question. Which one is that? Next question is fill in the blank the correct article. Article ಮೇಲೆ ಅದ ನೋಡ್ರಿ ಕ್ವಶನ್ ಇದು. He saw there was a fool. ಇದು ಕಾನ್ಸೋನೆಂಟ್ ಲೆಟರ್ ಅದ ರೀ. ಕಾನ್ಸೋನೆಂಟ್ ಸೌಂಡ್ ಅದ, ಸಿಂಗ್ಯುಲರ್ ನೌನ್ ಅದ. ಅದಕ್ಕೋಸ್ಕರ ಆರ್ಟಿಕಲ್ ಎ ಬರ್ತದ ರೀ. ಓಕೆ, ನೆಕ್ಸ್ಟ್ ನೋಡೋಣ 11th ಒನ್. ಯೂಸ್ ದ ವರ್ಡ್ ವರ್ಕ್ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಈ ವರ್ಕ್ ಅಂತಕ್ಕಂಥ ಶಬ್ದವನ್ನ ವರ್ಬ್ ಆಗಿ ನೀವು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕು. ಹೇಗೆ ಯೂಸ್ ಮಾಡ್ತೀರಿ? ಐ ವರ್ಕ್ ಹಾರ್ಡ್. ವರ್ಬ್ ಬದಲ್ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್. ಐ ವರ್ಕ್ ಹಾರ್ಡ್ ಇನ್ ದ ಫೀಲ್ಡ್. ಐ ವರ್ಕ್ ಹಾರ್ಡ್ ಇನ್ ದ ಆಫೀಸ್. ಏನ್ ಬೇಕಾದ್ರೂ ನೀವು ವರ್ಬ್ ಆಗಿ ಇಲ್ಲಂದ ನೋಡ್ರಿ. ಶಿ ವರ್ಕ್ಡ್ ಇನ್ ಕಿಚನ್. ಇದು ಪ್ರೆಸೆಂಟ್ ಅದ, ಇದು ಫಾಸ್ಟ್ ಸೆಂಟೆನ್ಸ್ ಅದ. ಓಕೆ, ಐ ಹೋಪ್ ಇಟ್ ಈಸ್ ಆಲ್ಸೋ ಕ್ಲಿಯರ್ ಟು ಯು. ನೆಕ್ಸ್ಟ್ ನೋಡ್ರಿ 12th ಒನ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್. ಏನದ ರೀ? ಹ್ಯಾಪಿನೆಸ್ ಇಸ್ ನಾಟ್ ಫೌಂಡ್ ಇನ್ ಅ ವೆಲ್ತ್. ವೆಲ್ತ್ ಅನ್ನೋದು ಏನಾಗುತ್ತ? ನೌನ್ ಆಗುತ್ತ. ವೆಲ್ತ್ ಇಸ್ ಹೆಲ್ತ್ ಇಸ್ ವೆಲ್ತ್. ಓಕೆ, ನೌನ್ ಆಗುತ್ತಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ಬೇಕು ನಿಮ್ಗೆ. ಅದನ್ನ ಆ ಕ್ಲಾಸ್ಗಳನ್ನು ಕೂಡ ನಾ ಅಪ್ಲೋಡ್ ಮಾಡಿದ್ದೀನಿ. ವಾಚ್ ಮಾಡಿ ಚೆನ್ನಾಗಿ ನೀವು ಎಕ್ಸಾಮ್ ಅನ್ನ ಬರೀಬಹುದು. ಓಕೆ, ನೆಕ್ಸ್ಟ್ ನೋಡೋಣ್ರಿ ಕ್ವಶನ್ ನಂಬರ್ 13. ವಾಟ್ ಇಸ್ ದಟ್? 13 ಏನದ ನೋಡೋಣ. ಓಕೆ,
ರೀರೈಟ್ ಯೂಸಿಂಗ್ ಎ ಸುಟೇಬಲ್ ಲಿಂಕರ್, ಸರಿಯಾದ ಲಿಂಕರ್ ಅನ್ನ ಕಂಜಕ್ಷನ್ ಯೂಸ್ ಮಾಡತ್ತಂದಾರ. ಹಿ ವಾಸ್ ಟ್ರೈಡ್ ಬಟ್ ಹಿ ಕಂಟಿನ್ಯೂಡ್ ಹಿಸ್ ವರ್ಕ್. ಬಟ್ ದ ರೈಟ್ ಕಂಜಕ್ಷನ್ ಈಸ್ ಬಟ್. ಅವ ಬಹಳಷ್ಟು ಧನಿ ಇದ್ದ, ಆದ್ರೂ ಕೂಡ ಏನ್ ಮಾಡ್ದ, ತನ್ನ ಕೆಲಸವನ್ನ ಮುಂದುವರಿಸಿದ. ದಟ್ಸ್ ವೈ ವಿ ಶುಡ್ ಯೂಸ್ ಇಯರ್ ಬಟ್ ಕಂಜಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 14 ನೋಡಿ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಇನ್ ಬ್ರಾಕೆಟ್ಸ್. ಸರಿಯಾದ ಒಂದು ಕೊಟ್ಟಿರ್ತಕ್ಕಂತ ಈ ವರ್ಡ್ ಅನ್ನ ಬರೆಯತಂದಾರ ಅವರು. ಶಿ ಆನ್ಸರ್ಡ್ ದ ಕ್ವಶನ್ಸ್. ಕಾನ್ಫಿಡೆಂಟ್ ಅನ್ನೋದು ನೌನ್ ಅದ ರೀ. ಹಾಗಾದ್ರೆ ಇಲ್ಲಿ ಆನ್ಸರ್ಡ್ ಅನ್ನೋದು ವರ್ಬ್ ಅದ. ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಕಾನ್ಫಿಡೆಂಟ್ಲಿ. ಆಡ್ವರ್ಬ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ಬೇಕಾಗ್ತದ್ರಿ. ಓಕೆ, then she answered the questions confidently. Almost 99% adverbs ends with ly. Okay, next question number 15 ನೋಡೋಣ್ರಿ. ಒಂದೇ ಶಬ್ದಗಳು ಬರೆಯತ್ತಂದ್ರ ಒಂದು ಸೆಂಟೆನ್ಸ್ ಅರ್ಥವನ್ನ. ಅ ಪರ್ಸನ್ ಹೂ ಲಿವ್ಸ್ ಅಲೋನ್ ಅಂಡ್ ಲೀಡ್ಸ್ ಅ ಸಿಂಪಲ್ ಲೈಫ್. ಅವನಿಗೆ ಏನಂತ ಕರಿತೀವಿ? ಒಬ್ಬನೇ ಇರ್ತಾನ, ಒಂದು ಸಾಮಾನ್ಯವಾದ ಜೀವನವನ್ನು ನಡೆಸಿರ್ತಾನ. ಅವನಿಗೆ ಏನಂತ ಕರಿತೀವ್ರಿ? ಹರ್ಮಿಟ್ ಅಂತ ಹೇಳಿ ಕರಿತೀವಿ. ಆಗಿನ ಕಾಲದಲ್ಲಿ ಕಾಡ್ನಾಗ ಇರ್ತಿರಲ್ರಿ, ಗುಡಿಸ್ನಲ್ಲಿ. ಓಕೆ, ನೆಕ್ಸ್ಟ್ 16 ಚೇಂಜ್ ದರ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡಂದಾರ ನೋಡ್ರಿ. ಕನ್ವಿಕ್ಟ್, ಮೈ ನೇಮ್ ಇಸ್ ವಜಿನ್ ಅಂಡ್ ಐ ಆಮ್ ಎ ಕನ್ವಿಕ್ಟ್. ಏನ್ ಮಾಡ್ಬೇಕೀಗ? ಹಾಗಾದ್ರ ಇಲ್ಲಿ ಸಬ್ಜೆಕ್ಟ್ ಯಾವ್ದ್ರಿ? ಕನ್ವಿಕ್ಟ್ ಅದ, ಅದನ್ನ ತಗೋಣ. ದ ಕನ್ವಿಕ್ಟ್ ಏನ್ ಹೇಳದ? ಏನ್ ಹೇಳದ? ದ್ಯಾಟ್. ಈ ಒಂದು ದ್ಯಾಟ್ ಕಂಜಕ್ಷನ್ ಯೂಸ್ ಮಾಡ್ರಿ. ದೆನ್ ಮೈ ಅಂದ್ರೆ ಯಾರು? ಹೀಸ್ ನೇಮ್. ವಾಸ್ ಯಾಕಾಯ್ತು? ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅದ. ಸಿಂಪಲ್ ಪ್ರೆಸೆಂಟ್ ಇದ್ದ ಏನಾಗತ್ತ ರೀ? ಸಿಂಪಲ್ ಪಾಸ್ಟ್ ಆಗತ್ತ. ಅದಕ್ಕೋಸ್ಕರ ಇಲ್ಲಿ ಏನಾಗ್ಯದ? ವಾಸ್ ಆಗ್ಯದ. ದ ಕನ್ವಿಕ್ಟ್ ಸೆಡ್ ದ್ಯಾಟ್ ಹಿಸ್ ನೇಮ್ ವಾಸ್ ಜೀನ್ ವಜಿನ್ ಅಂಡ್ ಹಿ ವಾಸ್ ಇಲ್ಲಿ ಆಮ್ ಇದು ಸಿಂಪಲ್ ಪ್ರೆಸೆಂಟ್ ಅದ, ಇಲ್ಲಿ ಸಿಂಪಲ್ ಪಾಸ್ಟ್ ಆಗ್ಯದ. ಹಿ ವಾಸ್ ಕನ್ವಿಕ್ಟ್ ಅಂತೇಳಿ ಆಗತ್ತರಿ. ಈ ರೀತಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಥರ್ಡ್ ಮೇನ್ ಅದ. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎರಡು ತಪ್ಪುಗಳದಾವ್ರಿ ಈ ಸೆಂಟೆನ್ಸ್ ಅಲ್ಲಿ. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್. ಆ ತಪ್ಪನ್ನ ಕಂಡಿಡಿದು ಬರೀರತ್ತಂದಾರ ಅವ್ರು. ಫೆನ್ ನಕುಲ, ಇಲ್ಲಿ ಏನ್ ಮಾಡ್ಬೇಕಂತಂದಾರ್ರಿ ಅವರು? ಕ್ಯಾಪಿಟಲ್ ಲೆಟರ್ ಅನ್ನ ಯೂಸ್ ಮಾಡತ್ತಂದಾರ ನೋಡ್ರಿ. ಹಾಗಾದ್ರೆ ಇಲ್ಲಿ ಯಾವ್ದು ಕ್ಯಾಪಿಟಲ್ ಮಾಡ್ಬೇಕು? ನಕುಲ ಅನ್ನೋದು ಅದ ನೋಡ್ರಿ. ಈ ನಕುಲ ಅನ್ನೋದು ಪ್ರಾಪರ್ ನೌನ್ ಅದ. ಓಕೆ, ಯಾವ ನೌನ್ ಅದ ರೀ? ಪ್ರಾಪರ್ ನೌನ್ ಅದ. ಪ್ರಾಪರ್ ನೌನ್ ಅನ್ನ ಯಾವಾಗಲಿ ನಾವು ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರೀಬೇಕು. ಅದಕ್ಕೋಸ್ಕರ ಸ್ಮಾಲ್ ಲೆಟರ್ ಇದ್ದು ಹೆಂಗ್ ಬರೀರಿ? ನಕುಲ ತೀಗ್ ರೀತಿ ಬರೀರಿ, ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರೀರಿ. 1 ಮಾರ್ಕ್ ಸಿಕ್ತಿದಕ್ಕ. ನೆಕ್ಸ್ಟ್ ಏನದ ರೀ? ವರ್ಡ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಯಾವ ವರ್ಬ್ದು? ಇದಿಷ್ಟರ ಇಲ್ಲ ನೋಡಿ, ಸೆಂಡ್ ಅದ. ಆಲ್ರೆಡಿ ಕಳ್ಸ್ಯಾನ ನಾವ. ಇದು V1 ಅದ ರೀ. ಇದು ಪ್ರೆಸೆಂಟ್ ಬರಂಗಿಲ್ಲ, V2 ಆಗ್ಬೇಕು, ಫಾಸ್ಟ್ ಬರ್ಬೇಕು. ಅದಕ್ಕೋಸ್ಕರ ಏನಾಗತ್ತ ರೀ? ಸೆಂಟ್ ಆಗತ್ತ. ಇದಿಷ್ಟರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಇಲ್ಲಿ ಇನ್ಫಿನಿಟಿವ್ ಹೇಳಿದ್ರೆ ಇಲ್ಲಿ ಐತ್ ನೋಡ್ರಿ, 2 + V1 ಇನ್ಫಿನಿಟಿವ್. ಅದನ್ನು ಕೂಡ ನಾವ್ ಇಲ್ಲಿ ಕರಿಬಹುದು. ಓಕೆ, ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್ ಹಿಯರ್. ನೆಕ್ಸ್ಟ್ ನಿಮ್ಮ ಆನ್ಸರ್ ದ ಫಾಲೋವಿಂಗ್ ಬಂದು ನೋಡ್ರಿ. ನಿಮ್ಗೆ ಆಲ್ರೆಡಿ ಗೊತ್ತದವ, ಇದ್ರ ಬಗ್ಗೆ ನಾನು ಹೇಳಂಗಿಲ್ಲ. ಜಸ್ಟ್ ಒಂದು 5 ಸೆಕೆಂಡ್ಸ್ ಪಾಸ್ ಮಾಡ್ತೀನಿ, ಅಥವಾ ನೀವೇ ವಿಡಿಯೋನ ಪಾಸ್ ಮಾಡ್ರಿ, ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಆನ್ಸರ್ಸ್ ಅನ್ನ ಪ್ರಿಪೇರ್ ಮಾಡಿ ಬರೀರಿ. ಓಕೆ, ನೆಕ್ಸ್ಟ್ 22 ಕ್ವಶನ್ ಅದ. ವಾಟ್ ಡಸ್ ದ ಪೋಯಮ್ ಸೇ ಅಬೌಟ್ ದ ಪವರ್ ಆಫ್ ವರ್ಡ್ಸ್? ವಾಟ್ ಡಿಡ್ ರಂಜಿ ಯೂಸ್ ಟು ಲುಕ್ ಇನ್ ಮಿಸ್ಟರ್ ಕುಮಾರ್ ಶಾಫ್? ನಾವು ಒಂದು 5 ಸೆಕೆಂಡ್ ಪಾಸ್ ಮಾಡ್ತೀನಿ ಅಷ್ಟೇ. Answer the following. How can you say that Kapil Dev was very naughty in his childhood? How has the poet described a stranger? ಯಾವ ರೀತಿ ಈ ಒಂದು ಅಪರಿಚಿತನನ್ನ ಕವಿ ಇಲ್ಲಿ ವರ್ಣನೆ ಮಾಡಿದಾನೆ. ನೆಕ್ಸ್ಟ್, answer the following extracts. This fool is mine. If you disobey me, you will follow your brothers. Who is the speaker? The unusual voice, Yaksha. ನೋಡ್ಕೊಡ್ರಿ, ಇದ್ರದೇನ ಅಷ್ಟು ನಾನು ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪಾಠ ಎಲ್ಲ ವಿಡಿಯೋ ಕ್ಲಾಸ್ಗಳು, ಪೋಯಮ್ ಲೆಸನ್ಗಳು ಇದಾವೆ. ಚೆಕ್ ಮಾಡಿ, ವಾಚ್ ಮಾಡಿ, ಲರ್ನ್ ಮಾಡ್ರಿ. ಓಕೆ, ನೆಕ್ಸ್ಟ್ 30 ನೋಡ್ರಿ. Gone are those days of caste born pride. ಪ್ರೊಫೈಲ್ ರೈಟಿಂಗ್ ಅದ ನೋಡ್ರಿ. ಇಲ್ಲಿ ಡಾಕ್ಟರ್ ಅಶೋಕ್ ಪೈ ಅವ್ರದ್ದು ಯಾವ ರೀತಿ ಬರಿಬೇಕು ನೋಡ್ರಿ. ಜಸ್ಟ್ ನೋಡ್ಕೊಳ್ರಿ ನೀವು ಬರೀ.
ಓಕೆ, ನಾನೇನು ಹೇಳಲ್ಲ, ಯಾಕಂದ್ರೆ ಮುಂದೇನೆ ಇದೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಡೆವಲಪ್ ಸ್ಟೋರಿ ಅದ ನೋಡ್ರಿ, ಕೊಟ್ಟಂತಹ ಕ್ಲೂಗಳನ್ನು ಯೂಸ್ ಮಾಡಿಕೊಂಡು ಸ್ಟೋರಿಯನ್ನ ಬರೆಯೋದು. ಓಕೆ, ನೆಕ್ಸ್ಟ್ ಇಲ್ಲಿ ಏನದಪ್ಪ ಅಂದ್ರ ಪಿಕ್ಚರ್ ರೈಟಿಂಗ್ ಅದ ನೋಡ್ರಿ. ದಿಸ್ ಈಸ್ ಆನ್ ಇನ್ಫಾರ್ಮೇಟಿವ್ ಪಿಕ್ಚರ್ ವರ್ಸ್ 1000 ವರ್ಡ್ಸ್. ಇಷ್ಟು ಲೈನ್ ಹಾಕಿ ಬರೆದು ಬಿಟ್ರೆ ಮುಗಿದೋಯ್ತು, 3 ಮಾರ್ಕ್ಸ್ ಆರಾಮ್. ನೆಕ್ಸ್ಟ್ ಏನದ ರೀ, ಕಂಪ್ಲೀಟ್ ದ ಪೋಯಮ್. ಐ ಆಮ್ ಗ್ರೇಟ್ಫುಲ್ ದೇರ್ ಇಸ್ ಡ್ಯಾಶ್ ಕಮ್ ಅಗೇನ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದಾವ, ಆರಾಮ್ ಬರಿ. ಪ್ಯಾಸೇಜ್ ಒಳಗಿನ ಕ್ವಶನ್ ಆನ್ಸರು 4 ಮಾರ್ಕ್ಸ್ ಅದ, ಇದನ್ನು ನೋಡ್ಕೊಳ್ರಿ. ಓಕೆ, ಇಲ್ಲಿ ಸಮರಿ ಪೋಯಮ್ ಉಪಗುಪ್ತ ಅಂತ ಬರೆಯತ್ತಂದಾರ ನೋಡ್ರಿ, ಅಥವಾ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬಹುದು. ನೆಕ್ಸ್ಟ್, ಬೆಟ್ಟಿ ವಾಸ್ ಡಿಫ್ರೆಂಟ್. ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಎಸ್ಸೆ ಇದೆ ನೋಡಿ, ಏರ್ ಪೊಲ್ಯೂಷನ್, ಮೊಬೈಲ್, ಸ್ವಚ್ಛ ಭಾರತ್. ಓಕೆ, ಏರ್ ಪೊಲ್ಯೂಷನ್ ಅದ ನೋಡ್ರಿ. ನೆಕ್ಸ್ಟ್ ಮೊಬೈಲ್ ಫೋನ್ಸ್. ನೆಕ್ಸ್ಟ್ ಸೆಕೆಂಡ್ ನೋಡ್ಕೊಳ್ರಿ, ನಿಮ್ ಪಾಸ್ ಮಾಡಿ ಬರ್ಕೊಳಿಕ್ಕೆ ಅನುಕೂಲ ಆಗುತ್ತಾ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಅದ ನೋಡ್ರಿ, ಇನ್ಫಾರ್ಮಲ್, ಫಾರ್ಮಲ್. Imagine that your Akshata or Amisha of Government High School Hassan write a letter to your father about your preparation for the exam, or write a letter to your headmaster requesting 3 days leave. From Akri, Akshata, Government High School Hassan, date Akri, dear father Todri, how are you? How are at home? I am fine here. I hope you are also fine there. I am preparing well for the exams. I am writing this letter about my studies. I am studying well. I got a A grade in all tests. I am studying 6 hours daily. I hope I will get distinction. Write a letter about your health. Convey my regards to all yours lovingly, Akshata, to ABC, Koroloru, Vijaypura. Next, formal official note from Akshata, Government High School, Hassan, to the class teacher, J.S. Hassan, dear sir, or respected sir, subject requesting for 3 days leave. As mentioned in the above subject, I am unable to attend the class from 18/8/2023 to 28/2023. I am going to out of the station with my family. Kindly grant me 3 days leave of. Thank you. Yours faithfully, Akshata. I hope everything will be clear to you. ಏನಾದರೂ ಡೌಟ್ಸ್ ಇದ್ರೆ ನೀವೇನು ಮಾಡ್ರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿರಿ. ಅದೇ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್, ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸ್ ದ ಬೆಟರ್ಮೆಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಲೈಫ್ ಅಂತ ಹೇಳ್ತಾ, ಮತ್ತೊಂದು ಕ್ಲಾಸ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.